ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ಎಲ್ಲರೂ ಒಟ್ಟಾಗಿ ಶಬ್ದವನ್ನು ಆಲಿಸುತ್ತಾ ಆಂತರಿಕ ವಿಶ್ವಾಸದೊಂದಿಗೆ ಆಲಸ್ಯವನ್ನು ತೊರೆಯುತ್ತಾ, ನಿದ್ರಾವಸ್ಥೆಯನ್ನು ತೊರೆಯುತ್ತಾ, ಚಿಂತನೆಗಳನ್ನು ತೊರೆಯುತ್ತಾ, ನಾನು ದೇವರೊಂದಿಗೆ ಮಾತನಾಡುತ್ತಾ ಇದ್ದೇನೆ, ನಾನು ದೇವರೊಂದಿಗಿದ್ದೇನೆ ಎಂಬ ವಿಶ್ವಾಸದಿಂದ ಬಲವಾಗಿ ನಾವು ಪ್ರಾರ್ಥಿಸೋಣ. ಆತ್ಮವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಮಹಿಮೆ. ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ನನ್ನ ತುಟಿಗಳನ್ನು ತೆರೆಯಿರಿ. ನನ್ನ ಹೃದಯವನ್ನು ತೆರೆಯಿರಿ. ನನ್ನ ಮನಸ್ಸನ್ನು ತೆರೆಯಿರಿ. ದೇವರೊಂದಿಗೆ ಮಾತನಾಡಲು ನನಗೆ ಕಲಿಸಿರಿ. ದೇವರೊಂದಿಗೆ ನಾ ವಾಸ ಮಾಡಲು ನನಗೆ ಕಲಿಸಿರಿ. ದೇವರೊಂದಿಗೆ ನಾ ಮಾತನಾಡಲು ಕಲಿಸಿರಿ. ದೇವರೊಂದಿಗೆ ನಾ ಮಾತನಾಡಲು ಕಲಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಈ ಸಮಯವನ್ನು ಆಶೀರ್ವದಿಸಿರಿ. ಈ ಸಮಯವನ್ನು ಆಶೀರ್ವದಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ಬಂಧನಗಳನ್ನು ಬಿಚ್ಚಿರಿ. ನನ್ನ ಕಟ್ಟುಗಳನ್ನು ಒಡೆಯಿರಿ. ಓ ಪವಿತ್ರಾತ್ಮರೇ ನನ್ನ ಬಂಧನಗಳನ್ನು ಬಿಚ್ಚಿರಿ. ಓ ಪವಿತ್ರ ಆತ್ಮರೇ ನನ್ನ ಕಟ್ಟುಗಳನ್ನು ಒಡೆಯಿರಿ.
ಓ ಪವಿತ್ರಾತ್ಮರೇ ನನ್ನ ಕಟ್ಟುಗಳನ್ನು ಒದಗಿರಿ. ಓ ಪವಿತ್ರಾತ್ಮರೇ ಸ್ತೋತ್ರ. ಓ ಪವಿತ್ರಾತ್ಮರೇ ಸ್ತೋತ್ರ. ಓ ಪವಿತ್ರಾತ್ಮರೇ ವಂದನೆ. ಓ ಪವಿತ್ರಾತ್ಮರೇ ವಂದನೆ. ಓ ಪವಿತ್ರಾತ್ಮರೇ ಆರಾಧನೆ. 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 ಓ ಪವಿತ್ರ ಆತ್ಮರೇ ಆರಾಧನೆ. ಓ ಪವಿತ್ರಾತ್ಮರೇ ಆರಾಧನೆ. ಓ ಪವಿತ್ರ ಆತ್ಮರೇ ಆರಾಧನೆ. ಓ ಪವಿತ್ರಾತ್ಮರೇ ಆರಾಧನೆ. ಓ ಪವಿತ್ರಾತ್ಮರೇ ಆರಾಧನೆ. ಓ ಪವಿತ್ರಾತ್ಮರೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳ ರಾಜ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಪವಿತ್ರವಾದ ಬೆಳಗಿನ ಸುಪ್ರಭಾತದಲ್ಲಿ ನನ್ನ ಕಣ್ಣುಗಳು ಬಿದ್ದು ಹೋದರು, ನನ್ನ ದೇಹವು ಆಲಸ್ಯವನ್ನು ತೋಚಿದರು, ನನಗೆ ನಿದ್ರಾವಸ್ಥೆಗಳು ನನ್ನನ್ನು ಕಾಡಿದರು. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾನು ಕುಳಿತು ಸ್ವಾಮಿ ನನ್ನನ್ನೇ ಸಮರ್ಪಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಹೌದು ಯೇಸುವೆ, ನಮ್ಮಲ್ಲಿ ಬಲಹೀನತೆ ಉಂಟು ಯೇಸುವೆ. ಆ ಬಲಹೀನತೆಗಳು ನಾವು ಪ್ರಾರ್ಥನೆ ಮಾಡದಂತೆ ತಡೆಯುತ್ತದೆ ಯೇಸುವೆ. ಈ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ಕುಳಿತುಕೊಳ್ಳುವಂತೆ ಸ್ವಾಮಿ ಅಡಚಣೆಯನ್ನು ತರುತ್ತದೆ ಸ್ವಾಮಿ. ನಮ್ಮ ದೇಹದಲ್ಲಿ ಬಲಹೀನತೆಗಳಿದೆ ಸ್ವಾಮಿ. ಯೇಸುವೆ, ನಿಮ್ಮೊಂದಿಗೆ ನಾವು ಬಾಳಬೇಕು ಯೇಸುವೆ. ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಬೇಕು ಯೇಸುವೆ. ಅದಕ್ಕಾಗಿ ನಿಮ್ಮ ಪವಿತ್ರಾತ್ಮರು ನಮಗೆ ಬೇಕು ಯೇಸುವೆ. ಕೇವಲ ಈ ಲೋಕದ ಮನುಷ್ಯ, ಲೋಕದ ಆಸೆ, ಲೋಕದ ವಸ್ತುಗಳು ಇವುಗಳಿಗಾಗಿ ಮಾತ್ರವೇ ಯೋಚಿಸಿ ಜೀವಿಸುವಂತಹ ಸ್ವಾರ್ಥಭರಿತ ನಮ್ಮ ಜೀವಿತವನ್ನು ನಮ್ಮಿಂದ ದೂರ ಮಾಡಿರಿ ಯೇಸುವೆ. ಪ್ರಾರ್ಥನೆಗಳನ್ನು ಕೇಳುವಾಗ ಕಿವಿ ಮುಚ್ಚಿಕೊಳ್ಳುತ್ತಾ, ಪ್ರಾರ್ಥನೆಗಳನ್ನು ಕೇಳುವಾಗ ಕಾದುಗಳನ್ನು ಮುಚ್ಚಿಕೊಳ್ಳುತ್ತಾ, ಪ್ರಾರ್ಥಿಸಲು ಸಿದ್ಧರಾಗುವಾಗ ಮನಸ್ಸನ್ನು ಮುಚ್ಚಿಕೊಳ್ಳುತ್ತಾ ಆಲಸ್ಯದಲ್ಲಿ ತುಂಬಿ ಹೋಗುವಂತಹ ಎಲ್ಲ ಮಕ್ಕಳು ನಿಮಗೆ ಸಮರ್ಪಿಸುತ್ತೇನೆ ಯೇಸುವೆ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಪ್ರಾರ್ಥನೆಗಳನ್ನು ತಾರತಮ್ಯ ಮಾಡುವ ಮಕ್ಕಳು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ ದೇವ. ಯೇಸುವೆ, ಯೇಸುವೆ, ನಿಮ್ಮ ವಾಕ್ಯದ ದಾಹದಿಂದ ನಾವು ಜೀವಿಸುವಂತೆ ಮಾಡಿರಿ. ಈ ಲೋಕದಲ್ಲಿ ಕೇವಲ ಪ್ರಾಪಂಚಿಕವಾದುಗಳಿಗಾಗಿ ಮಾತ್ರವೇ ಮಗ್ನರಾಗುವಂತಹ ಪ್ರತಿಯೊಬ್ಬರನ್ನು, ನಮ್ಮನ್ನು ಸ್ವಾಮಿ ಹೊರತನ್ನಿರಿಸುವೆ ಯೇಸುವೆ. ಯೇಸುವೆ, ನಮ್ಮ ವಿಶ್ವಾಸಭರಿತ ಪ್ರಾರ್ಥನೆ, ಭಾರವಾದ ಪ್ರಾರ್ಥನೆ ನೀವು ಅರಿತಿದ್ದೀರಿ ರಾಜ. ಅಥವಾ ಕೊರಗಿ ಸೋತು ನಿದ್ರೆಯಿಂದ ಬಳಲುತ್ತಾ ಹೊರಗೆ ಹೋಗುವುದನ್ನು ನೀವು ನೋಡುತ್ತಾ ಇದ್ದೀರಿ ರಾಜ. ಯೇಸುವೆ, ನಮ್ಮನ್ನು ಎಬ್ಬಿಸಿರಿ ಯೇಸುವೆ. ಈ ಲೋಕದಿಂದ ಬಿಡುಗಡೆ ಪಡಿಸಿರಿ ಯೇಸುವೆ. ಈ ಲೋಕದಲ್ಲಿ ಜೀವಿಸಬೇಕು ಹೌದು ಯೇಸುವೆ, ಆದರೆ ಈ ಲೋಕಕ್ಕೆ ಗುಲಾಮರಾಗಿ ನಾವು ಜೀವಿಸದಂತೆ ಮಾಡಿರಿ ಯೇಸುವೆ. ಇನ್ನೆಷ್ಟು ಕಾಲ ಯೇಸುವೆ, ಇನ್ನೆಷ್ಟು ಕಾಲ ಯೇಸುವೆ ಈ ಲೋಕಕ್ಕೆ ಗುಲಾಮರಾಗಿ ನಾವು ಜೀವಿಸುವುದು, ಲೋಕದ ಆಸೆಗಳಿಗೆ ಗುಲಾಮರಾಗಿ ಜೀವಿಸುವುದು, ಲೋಕದ ವಸ್ತುಗಳಿಗೆ ಗುಲಾಮರಾಗಿ ಜೀವಿಸುವುದು, ಸ್ಥಾನಮಾನಗಳಿಗಾಗಿ ಗುಲಾಮರಾಗಿ ನಾವು ಇನ್ನೆಷ್ಟು ಕಾಲ ಜೀವಿಸಬೇಕು ಯೇಸುವೆ. ಕರುಣಿಸಿರಿ ರಾಜ. ಮನುಷ್ಯನು ಈ ಲೋಕದಲ್ಲಿ ಕೇವಲ ತನ್ನದೇ ಆದಂತಹ ಚಿಂತೆಗಳಲ್ಲಿ, ತನ್ನದೇ ಆದಂತಹ ಭಾರಗಳಲ್ಲಿ, ತನ್ನದೇ ಆದಂತಹ ಹೋರಾಟಗಳಲ್ಲಿ, ತನ್ನದೇ ಆದಂತಹ ಅವಶ್ಯಕತೆಗಳಿಗಾಗಿ ಮಾತ್ರವೇ ಚಿಂತಿಸಿ ಸಾಯುತ್ತಿದ್ದಾನೆ ಸ್ವಾಮಿ. ಕರುಣಿಸಿರಿ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ನಾವು ಸ್ವರ್ಗೀಯ ಅಂಗಾಂಗಗಳಾಗಿರುವಂತಹ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಾ, ಇಡೀ ವಿಶ್ವದ ಮಾನವ ಕೋಟಿಯನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಂದು ವಿಶೇಷವಾಗಿ ಭಾರದಲ್ಲಿರುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮನಸ್ಸಿನ ಭಾರ, ಕುಟುಂಬದ ಭಾರ, ಪತಿಯ ಭಾರ, ಪತ್ನಿಯ ಭಾರ, ಮಕ್ಕಳ ಭಾರ, ಸಾಲದ ಭಾರ, ರೋಗದ ಭಾರ, ಅನೇಕ ವಿಧದ ಕುಂದು ಕೊರತೆಗಳ ಭಾರಗಳಲ್ಲಿ ಇರುವಂತಹ
ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ರಾಜ. ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ ನೀವು ಹೇಳಿದ್ದೀರಿ ರಾಜ. ಭಾರ ಹೊತ್ತಿದ್ದೇವೆ ರಾಜ. ಒಂದಲ್ಲ ಒಂದು ವಿಧದ ಭಾರಗಳು ನಮ್ಮ ಮನಸ್ಸಿನ ಮೇಲೆ, ಮಿದುಳಿನ ಮೇಲೆ ಒತ್ತಡವನ್ನು ಬೀಳುತ್ತಿದೆ ರಾಜ. ಕರುಣಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧಾತ್ಮರ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಸ್ವಾಮಿ. ನಾವು ನಿತ್ಯ ಜೀವಕ್ಕಾಗಿ ಹಾತೊರೆಯುವಂತೆ ಮಾಡಿರಿ ಸ್ವಾಮಿ. ನಮ್ಮಲ್ಲಿರುವಂತಹ ಭಾರಗಳು ನಮ್ಮನ್ನು ಖಿನ್ನರಾಗಿಸುತ್ತಿದೆ ಸ್ವಾಮಿ. ನಮ್ಮನ್ನು ನಿಮ್ಮಿಂದ ದೂರ ಮಾಡುತ್ತಿದೆ ಸ್ವಾಮಿ. ನಮ್ಮಲ್ಲಿರುವಂತಹ ಭಾರಗಳು ನಮ್ಮನ್ನು ಹುಚ್ಚರಾಗಿಸುತ್ತದೆ ಸ್ವಾಮಿ, ಕುಡುಕರಾಗಿಸುತ್ತದೆ ಸ್ವಾಮಿ, ಮಾನಸಿಕವಾದಂಥ ರೋಗಕ್ಕೆ ಒಳಪಡಿಸುತ್ತದೆ ಸ್ವಾಮಿ, ಅನೇಕ ಕೆಟ್ಟ ಚಿಂತನೆಗಳನ್ನು ತರುತ್ತದೆ ಸ್ವಾಮಿ. ಮಾನಸಿಕವಾದಂತಹ ಭಾರವು ಮನುಷ್ಯನನ್ನು ಮರಣಕ್ಕೆ ಗುರಿ ಮಾಡುತ್ತದೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ, ಅನುಗ್ರಹಿಸಿರಿ ಸ್ವಾಮಿ. ಜೀವದಾತರಾಗಿ, ಜೀವದ ಒಡೆಯರಾಗಿ, ಜೀವದ ನಾಡಿಯಾಗಿರುವ ನನ್ನ ಪ್ರಭು ಯೇಸುವೆ, ನಿಮ್ಮ ಕೃಪೆಯಿಂದ ಭಾರದಿಂದ ತುಂಬಿರುವ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ಸ್ವಾಮಿ. ಅವರ ಭಾರಗಳನ್ನು ನೀವು ಒತ್ತುಕೊಳ್ಳಿರಿ ಸ್ವಾಮಿ. ನಿನ್ನ ಚಿಂತಾಭಾರವನ್ನು ನನ್ನ ಹೆಗಲೇರಿಸು, ನನಗೆ ನಿನ್ನ ಮೇಲೆ ಲಕ್ಷ್ಯವಿದೆ ಎಂಬುದಾಗಿ ಹೇಳುತ್ತೀರಿ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ, ಅನುಗ್ರಹಿಸಿರಿ ರಾಜ, ಅನುಗ್ರಹಿಸಿರಿ. ಪಿತಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ನಿನಗೆ ಮಹಿಮೆ. ಪರಮ ಪಾವನಾತ್ಮರೇ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಅಪ್ಪ ತಂದೆಯೇ, ಈ ಬೆಳಗಿನ ಸುಪ್ರಭಾತವನ್ನು ನಮ್ಮೆಲ್ಲರಿಗೂ ನೀನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ನಿದ್ರೆಯಿಂದ ನಮ್ಮೆಲ್ಲರನ್ನು ಎಬ್ಬಿಸಿದಕ್ಕಾಗಿ ಸ್ತೋತ್ರ ರಾಜ. ಹೊಸ ಜೀವವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಹಿಂದಿನ ವಾರವೆಲ್ಲ ನಮ್ಮನ್ನು ಕಾಯ್ದಿದೀಯ ಸ್ವಾಮಿ, ನಮ್ಮನ್ನು ರಕ್ಷಿಸಿದೀಯ ಸ್ವಾಮಿ, ನಮ್ಮನ್ನು ಆಶೀರ್ವದಿಸಿದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಈ ಹೊಸ ದಿನವನ್ನು ನಾವೆಲ್ಲರೂ ನೋಡುವಂತಹ ಸೌಭಾಗ್ಯವನ್ನು ನಮಗೆ ನೀಡಿದೀಯ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ಯೇಸುವೇ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರೂ ಆಗಿದ್ದೀರಿ. ಅಪ್ಪ ತಂದೆಯೇ, ನೀವು ಎಷ್ಟು ಪರಿಶುದ್ಧರಾಗಿದ್ದೀರೋ ಅದೇ ರೀತಿ ನಮ್ಮನ್ನು ಪರಿಶುದ್ಧರಾಗಿರುವಂತೆ ಮಾಡಿರಿ. ಅಪ್ಪ ತಂದೆಯೇ, ನಮ್ಮೆಲ್ಲರನ್ನು ನೀನು ದಿನಂಪ್ರತಿ ಕಾದು ರಕ್ಷಿಸಿದಕ್ಕಾಗಿ ಸ್ತೋತ್ರ ರಾಜ. ಜೀವವನ್ನು ಕೊಟ್ಟವರ ಜೀವದಾತರೇ ನಿಮಗೆ ಸ್ತೋತ್ರ. ಶಾಂತಿಯ ರಾಜರೇ ನಿಮಗೆ ಸ್ತೋತ್ರ. ರಾಜಾದಿ ರಾಜರೇ ನಿಮಗೆ ಸ್ತೋತ್ರ. ಸರ್ವವಲ್ಲಭರು, ಸರ್ವಶಕ್ತರು, ಸರ್ವನಿತ್ಯವೂ ಆದವರೇ ನಿಮಗೆ ಸ್ತೋತ್ರ. ಅಪ್ಪ, ನಮ್ಮೆಲ್ಲರನ್ನು ಸ್ವಾಮಿ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಣ್ಮಣಿಯಂತೆ ಕಾಯುತ್ತಿರುವಂತಹ ದೇವರೇ ನಿಮಗೆ ಸ್ತೋತ್ರ. ತಂದೆಯೇ, ನಮ್ಮೆಲ್ಲರನ್ನು ನೀನು ಒಂದು ಉನ್ನತ ಸ್ಥಾನದಲ್ಲಿ ಇರಿಸಿದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಕುಟುಂಬಗಳನ್ನು ನೀನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಒಳ್ಳೆಯ ಕುಟುಂಬದ ಜೀವಿತವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ದೇವರ ಆತ್ಮವು ನಮ್ಮೆಲ್ಲರ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಹಗಲಿನಲ್ಲಿ ಸೂರ್ಯನ ಬೆಳಕು, ರಾತ್ರಿಯಲ್ಲಿ ಚಂದ್ರನ ಬೆಳಕು ಯಾವ ರೀತಿ ಹಾನಿ ಮಾಡದಂತೆ ನಮ್ಮನ್ನು ನೀನು ರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನೀವು ನಮಗೆ ಎಲ್ಲವೂ ಆಗಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಸ್ವಾಮಿ, ನೀವು ಆಕಾರವುಳ್ಳಾಕಾರವಾಗಿದ್ದೀರಲ್ಲಪ್ಪ ಸ್ವಾಮಿ,
ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಪಾಪಿಗಳು ಸ್ವಾಮಿ. ದಿನಂಪ್ರತಿ ಒಂದಲ್ಲ ಒಂದು ರೀತಿಯಲ್ಲಿ ಪಾಪ ಮಾಡುವಂತಹ ವ್ಯಕ್ತಿಗಳು ಸ್ವಾಮಿ. ಆದರೂ ಸ್ವಾಮಿ, ನಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರು ಸ್ವಾಮಿ, ಅವುಗಳೆಲ್ಲವನ್ನು ನೀನು ಬೆಳ್ಳಗೆ ಮಾಡುವಂತಹ ದೇವನು ನೀನಾಗಿದೆಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಂತವರಾಗಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಈ ಸ್ವರ್ಗೀಯ ಯಾತ್ರಾ ತಂಡವನ್ನು ಸ್ವಾಮಿ ನೀನು ನೀಡಿದಕ್ಕಾಗಿ ಸ್ತೋತ್ರ. ಈ ಸ್ವರ್ಗೀಯ ಯಾತ್ರಾ ತಂಡದ ಸಭಾ ಪಾಲಕರಾದ ಬ್ರದರ್ ರಜಾರಿ ಅವರನ್ನು ನೀವು ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ಅವರನ್ನು ನೀವು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಂದು ಅಂಗಾಂಗಗಳನ್ನು ಸ್ವಾಮಿ ನೀನು ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ನಿಮ್ಮ ಪವಿತ್ರಾತ್ಮರ ಸಪ್ತ ವರಗಳಿಂದ ನಮ್ಮೆಲ್ಲರನ್ನು ನೀನು ತುಂಬಿಸಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಪ್ರಾರ್ಥಿಸುತ್ತೇವೆ. ನಾವು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನೀನು ದಿನಂಪ್ರತಿ ನಮ್ಮೆಲ್ಲರಿಗೂ ನೀನು ಕಲಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಬನ್ನಿರಿ. ಈ ಸಮಯದಲ್ಲಿ ಬಂದು ನಮ್ಮೆಲ್ಲರೊಡನೆ ವಾಸ ಮಾಡಿರಿ. ನಮ್ಮೆಲ್ಲರಿರುವಂತಹ ಬಲಹೀನತೆಗಳನ್ನು ಹೋಗಲಾಡಿಸಿರಿ. ಬಲವನ್ನು ನೀಡಲು ಬನ್ನಿರಿ ಯೇಸುವೆ. ನಮ್ಮೆಲ್ಲರನ್ನು ರಕ್ಷಿಸಲು ಬನ್ನಿರಿ. ನಮ್ಮೆಲ್ಲರ ಕುಟುಂಬಗಳಲ್ಲಿ ನೀವು ಸಮಾಧಾನವನ್ನು ನೀಡಲು ಬನ್ನಿರಿ. ಅಪ್ಪ ತಂದೆಯೇ, ನಮ್ಮೆಲ್ಲರ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಸಾಧುರ ಇಂದು ನಾವು ಕೈಗೊಳ್ಳಲಿರುವಂತಹ ಪ್ರತಿಯೊಂದು ಕೆಲಸ ನಿಮಗೆ ಸಮರ್ಪಿಸ. ನಮ್ಮೆಲ್ಲರೊಡನೆ ನನ್ನೆಲ್ಲ ಚೋದನೆಗಳನ್ನು ಜಯಿಸಲು ಶಕ್ತಿ ನೀಡಲು ಬನ್ನಿರಿ. ಸರ್ವ ಆಪತ್ತುಗಳಿಂದ ನಮಗೆ ರಕ್ಷಣೆಯನ್ನು ನೀಡಿರಿ. ನಮ್ಮ ಎಲ್ಲಾ ಬಲಹೀನತೆಗಳಲ್ಲಿ ನಮಗೆ ಬಲವಾಗಿ ಬನ್ನಿರಿ ಎಂದು ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ ರಾಜ. ಬನ್ನಿ ಪ್ರಭುವೇ, ಬನ್ನಿ. ಅಮ್ಮ ತಾಯಿಯೇ, ಇಡೀ ವಿಶ್ವದ ರಾಣಿಯೇ, ನಿನ್ನ ಮಗನ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ತಾಯಿ. ಅಮ್ಮ ತಾಯಿ, ನಮ್ಮ ಪ್ರಾರ್ಥನೆಗಳನ್ನು ನಿನ್ನ ಪ್ರಿಯ ಪುತ್ರನ ಮಗನ ಕಡೆಗೆ ಸಮರ್ಪಿಸಿ ನಮ್ಮೆಲ್ಲರಿಗೂ ಪ್ರಾರ್ಥಿಸಿರಿ ತಾಯಿ. ಅಮ್ಮ ತಾಯಿ, ನಿನ್ನಲ್ಲಿರುವಂತಹ ಸದ್ಗುಣಗಳು ನಮ್ಮೆಲ್ಲರಲ್ಲಿ ಇರಲಿ ಎಂದು ನಿನ್ನ ಮಗನ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವದೊಡೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಆಜ್ಞೆಯಿಂದ ನಿಮಗೆ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ತರುವರನ್ನು ನನ್ನ ಪರಿಯೇ ಪ್ರೀತಿಸಿ. ಆಜ್ಞೆಯಿಂದ ನಿಮಗೆ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ತರುವರನ್ನು ನನ್ನ ಪರಿಯೇ ಪ್ರೀತಿಸಿ. ಸ್ನೇಹಕ್ಕಾಗಿ ಪ್ರಾಣವ ಸೇರುವ ತ್ಯಾಗ ಶ್ರೇಷ್ಠವು. ನನ್ನ ಆಜ್ಞೆ ಪಾಲಿಸಿ ನೀವು ನನ್ನ ಗೆಳೆಯರಾಗಿರಿ. ಆಜ್ಞೆಯಿಂದ ನಿಮಗೆ ನೀವೇನಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ತರುವರನ್ನು ನನ್ನ ಪರಿಯೇ ಪ್ರೀತಿಸಿ. ದಾಸರೆಂದು ಕರೆಯೇನು, ಪಿತನ ವಾಕ್ಯ ಕೇಳ್ದೆನು. ದಾಸರೆಂದು ಕರೆಯೇನು, ಪಿತನ ವಾಕ್ಯ ಕೇಳ್ದೆನು. ಎನ್ನ ನೀವು ಮಿತ್ರರು, ಸತ್ಯ ನಾನೇ ಪೇಳ್ವೆನು. ಆಜ್ಞೆಯಿಂದ ನಿಮಗೆ ನೀವೇ ಪ್ರೀತಿ ನಿಮ್ಮಲ್ಲಿ
ಇದಿರೋ ನಾನೇ ನಿನ್ನ ಕರೆದೇನು ನೀವು ಎನ್ನ ಇದಿರೋ ನಾನೇ ನಿಮ್ಮ ಕರೆದೇನು ಸ್ನೇಹ ಸೇವೆ ನೀಡಿ ನೀವು ಎನ್ನ ಶಿಷ್ಯರಿನಿಸಿರಿ ಆಜ್ಞೆಯನ್ನ ನಿಮಗೆ ನೀಡುವೆ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ ದೇವರನ್ನು ಸರ್ವರನ್ನು ನನ್ನ ಪರಿಯೇ ಪ್ರೀತಿಸಿ ನನ್ನ ಪರಿಯೇ ಪ್ರೀತಿಸಿ. ಪ್ರಭುವನ್ನು ಆರಾಧಿಸೋಣ. ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸೋಣ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಯೇಸುವೇ, ಯೇಸುವೇ, ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ, ಸ್ತೋತ್ರ ಯೇಸು. ವಂದನೆಗಳು ಯೇಸು. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಆರಾಧನೆ, 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 ಮಹಿಮೆ, ಮಹಿಮೆ. ಓ ಆರಾಧನೆ, 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 ಮಹಿಮೆ, 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 ಮಹಿಮೆ. ಸ್ತೋತ್ರ, 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 ಆರಾಧನೆ, ಸ್ತೋತ್ರ, 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 ಆರಾಧನೆ, ಸ್ತೋತ್ರ, 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 ಆರಾಧನೆ, ಮಹಿಮೆ, 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 ಮಹಿಮೆ. ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು. ಜೀವದಾತರೇ ನಿಮಗೆ ಸ್ತೋತ್ರ, ಆರಾಧನೆಯ ಮಹಿಮೆಯ ಸ್ವಾಮಿ. ಪರಮೋನ್ನತರಾದ ದೇವರೇ ನಿಮಗೆ ಸ್ತೋತ್ರ, ಆರಾಧನೆಯು ಮಹಿಮೆಯು ಸ್ವಾಮಿ ದೇವ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ, 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 ಹಾಲ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುದೇವರೇ ಸ್ತೋತ್ರ, 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 ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಜೀವದಾತರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧರಾದ ತಂದೆಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ, 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 ರಬಿ. ಓ ರಬಿ, 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 ರಬಿ. ದನಿ ಎತ್ತಿ ಸ್ತುತಿಸಿರಿ ಪ್ರಿಯರೇ, ಬಾಯಿಗಳನ್ನು ತೆರೆದು ಸ್ತುತಿಸಿರಿ, ಬಂಧನದಿಂದ ಹೊರಬಂದು ಸ್ತುತಿಸಿರಿ, ಶಕ್ತವಾಗಿ ಸ್ತುತಿಸಿರಿ. ನಿಮ್ಮ ದೇವರನ್ನು ಸ್ತುತಿಸಲು ನಿಮ್ಮ ಬಂಧನಗಳನ್ನು ನೀವು ಬಿಚ್ಚಿರಿ. ಆರಾಧನೆಯಲ್ಲಿ, ಆರಾಧನೆಯಲ್ಲಿ, ಆರಾಧನೆಯಲ್ಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ
ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲೆಲೂಯ 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 ಹಾಲೆಲೂಯ. ಓ ಯೇಸುವೆ 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 ಯೇಸುವೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓ ರಬಿ ಓ ರಬಿ ರಬಿ ಸ್ತೋತ್ರ 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 ಸ್ತೋತ್ರ. ಓ ಸ್ತೋತ್ರ 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 ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಜೀವದಾತರೇ ಸ್ತೋತ್ರ, ಜೀವದ ಬುಗ್ಗೆಯೇ ಸ್ತೋತ್ರ, ಕರುಣಾಳು ಕರ್ತರೇ ಸ್ತೋತ್ರ, ಕರ ಹಿಡಿದು ನಡೆಸುವವರೇ ಸ್ತೋತ್ರ, ನಮ್ಮನ್ನು ಕಾಯುವವರೇ ಸ್ತೋತ್ರ, ನಮ್ಮನ್ನು ಅಭಿಷೇಕಿಸುವವರೇ ಸ್ತೋತ್ರ, ಅನುದಿನದ ಆಹಾರ ನಮಗೆ ನೀಡುತ್ತಿರುವವರೇ ಸ್ತೋತ್ರ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟವರೇ ಸ್ತೋತ್ರ, ಒಳ್ಳೆಯ ನಿದ್ರೆಯನ್ನು ಕೊಟ್ಟವರೇ ಸ್ತೋತ್ರ, ನಮ್ಮ ಜೀವಿತವನ್ನು ಮುನ್ನಡೆಸುತ್ತಿರುವವರೇ ಸ್ತೋತ್ರ. ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ. ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ. ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓ ಪವಿತ್ರಾತ್ಮರೇ ಸ್ತೋತ್ರ 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 ಪವಿತ್ರಾತ್ಮರೇ. ಒಬ್ಬ ತಂದೆಯೇ ಸ್ತೋತ್ರ 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 ತಂದೆ ಯೇಸುವೆ ಸ್ತೋತ್ರ 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 ಯೇಸುವೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. Praise the Lord. Praise the Lord. Praise the Lord. Praise the Lord. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ರಾಜಾಧಿರಾಜನೇ ಸ್ತೋತ್ರ. ಅಪ್ಪ ತಂದೆಯೇ ಸಮಯದಲ್ಲಿ ನಮ್ಮೆಲ್ಲರಿಗೂ ಪ್ರಾರ್ಥಿಸುವ ವರವನ್ನು ನೀನು ದಯಪಾಲಿಸೋದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರ ಭಾರಗಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ ನಮ್ಮೆಲ್ಲರ ಭಾರಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸ್ವಾಮಿ, ನಿಮ್ಮ ಪರಿಶುದ್ಧವಾದ ಸ್ವಾಮಿ ಸಮರ್ಪಿಸುತ್ತಿದ್ದೇವೆ ರಾಜ. ಹೌದು ಸ್ವಾಮಿ, ಕುಟುಂಬ ಅಂದ ಮೇಲೆ ಸ್ವಾಮಿ ಒಂದಲ್ಲ ಒಂದು ಭಾರಗಳು ಇದೆ ಸ್ವಾಮಿ. ಆ ಭಾರಗಳು ಅನೇಕ ರೀತಿಯಲ್ಲಿವೆ ಸ್ವಾಮಿ. ಆ ಎಲ್ಲಾ ಭಾರಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ನಾವು ನಿಮ್ಮ ಮಕ್ಕಳಲ್ಲವೇ ಸ್ವಾಮಿ, ನಾವು ನಿಮ್ಮನ್ನು ಅತಿಯಾಗಿ ಪ್ರೀತಿಸುವಂತಹ ಮಕ್ಕಳು ಸ್ವಾಮಿ. ನೀನು ಸಹ ಅದೇ ರೀತಿ ನಮ್ಮನ್ನು ಪ್ರೀತಿಸುವಂತಹ ದೇವನಾಗಿದೆಯೇ ಸ್ವಾಮಿ. ಆ ಭಾರಗಳು ಸ್ವಾಮಿ ನಿಮಗೆ ತಿಳಿದಿದೆ ಸ್ವಾಮಿ. ಆ ಭಾರಗಳನ್ನೆಲ್ಲ ತೆಗೆದು ಹಾಕುವಂತಹ ಶಕ್ತಿ ನಿನ್ನೊಬ್ಬನಿಗೆ ಸ್ವಾಮಿ ಇರುವುದು. ಹೌದು ಸ್ವಾಮಿ, ನಾವು ಪ್ರತಿಯೊಂದು ಭಾರಗಳಿಂದ ಹೊರಬರಲು ಸ್ವಾಮಿ ನಿಮ್ಮ ಮುಂದೆ ದಿನಂಪ್ರತಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಆ ಭಾರಗಳನ್ನೆಲ್ಲವನ್ನು ತೆಗೆದು ಹಾಕಿರಿ ಸ್ವಾಮಿ. ಆ ಭಾರಗಳು ಸ್ವಾಮಿ ನಮ್ಮನ್ನು ಹಿಂಸಿಸುತ್ತಿವೆ, ನಮ್ಮನ್ನು ನೋವು ಪಡಿಸುತ್ತಿವೆ, ನಮ್ಮನ್ನು ನಿರಾಶಾದಾಯಕವನ್ನಾಗಿ ಮಾಡುತ್ತಿವೆ ಸ್ವಾಮಿ. ಆ ಭಾರಗಳಿಂದ ಹೊರಬರಲು ಸಾಧ್ಯವಾಗದೆ ಸ್ವಾಮಿ ನಿಮ್ಮ ಮುಂದೆ ಕುಳಿತಿದ್ದೇವೆ ಸ್ವಾಮಿ. ಬನ್ನಿ ಸ್ವಾಮಿ, ನಮ್ಮೆಲ್ಲರ ಭಾರಗಳನ್ನು ತೆಗೆದು ಹಾಕಿರಿ ಸ್ವಾಮಿ. ಸ್ವಾಮಿ ನಿನ್ನ ಮಕ್ಕಳಲ್ಲವೇ ಸ್ವಾಮಿ, ನಾವು ಯಾವಾಗಲೂ ಸಂತೋಷದಿಂದ ಇರುವುದು, ಪ್ರೀತಿಯಿಂದ ಇರುವುದು ನಿಮಗೆ ಇಷ್ಟವಿಲ್ಲವೇ ಸ್ವಾಮಿ. ಅಪ್ಪ ಈ ಭಾರಗಳಿಂದ ತೆಗೆದು ಹಾಕಿರಿ ಸ್ವಾಮಿ. ಎಷ್ಟೋ ಮಂದಿ ಸ್ವಾಮಿ ಭಾರಗಳನ್ನು ಹೊತ್ತುಕೊಂಡು ಸ್ವಾಮಿ ಅಪ್ಪ ಸ್ವಾಮಿ ಭಾರಗಳಿಂದ ಹೊರಬರಲಾಗದೆ ನಿರಾಶಾದಾಯಕರಾಗಿದ್ದು ಅನೇಕ ರೀತಿಯ ಕೆಟ್ಟ ಚಿಂತನೆಗಳಿಂದ ಕೂಡಿರುತ್ತೇವೆ ಸ್ವಾಮಿ. ಆ ಕೆಟ್ಟ ಚಿಂತನೆಗಳಿಂದ ಸ್ವಾಮಿ, ಆ ಕೆಟ್ಟ ಹೋರಾಟಗಳಿಂದ ಸ್ವಾಮಿ ಹೊರಬರಲು ನೀನು ನಮ್ಮೊಂದಿಗೆ ಸದಾ ವಾಸ ಮಾಡು ಸ್ವಾಮಿ. ಹೌದು ಸ್ವಾಮಿ, ಭಾರವನ್ನು ತಡೆಯಲಾರದೆ ಎಷ್ಟೋ ಮಕ್ಕಳು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯ ಭಾರಗಳನ್ನು ತಡೆಯುವಂತಹ, ಎದುರಿಸುವಂತಹ ಶಕ್ತಿಯನ್ನು ನಮ್ಮೆಲ್ಲರಿಗೆ ನೀಡಲು ಬನ್ನಿರಿ ಸ್ವಾಮಿ. ಒಂದು
ಒಂದೊಂದು ಭಾರಗಳು ಒಂದೊಂದು ರೀತಿಯ ನೋವುಗಳನ್ನು ತರುತ್ತಿರುವಾಗ ಸ್ವಾಮಿ, ಅದು ನೀನೊಬ್ಬನಿಗೆ ಅದು ನಮ್ಮ ಭಾರಗಳು ತಿಳಿದೇ ಇದೆ ಸ್ವಾಮಿ. ಹೌದು ಸ್ವಾಮಿ, ಆದರೂ ನೀವು ನಮ್ಮನ್ನು ಪರೀಕ್ಷಿಸುತ್ತಿದ್ದೀಯ ಸ್ವಾಮಿ. ಅಪ್ಪ ತಂದೆ, ಇವಳು ಭಾರವನ್ನು ತಡೆಯಲಾಗುತ್ತಾಳೋ ಇಲ್ಲ ಸದಾ ನನ್ನೊಂದಿಗೆ ಜೀವಿಸುತ್ತಾಳೋ ಇವಳು, ಈ ಭಾರವನ್ನು ಎದುರಿಕೊಂಡು ಸೈತಾನನ ಮೊರೆಗೆ ಹೋಗುತ್ತಾಳೋ ಎಂದು ನೀನು ಪರೀಕ್ಷಿಸುವೆಯ ದೇವಾ. ಬೇಡ ಸ್ವಾಮಿ, ಬನ್ನಿ ಸ್ವಾಮಿ, ಈ ಭಾರಗಳಿಂದ ಹೊರಬರಲು ಸ್ವಾಮಿ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ಸದಾ ನಮ್ಮೆಲ್ಲರ ಮನಗಳಲ್ಲಿ ಇರಿ ಸ್ವಾಮಿ, ನಮ್ಮೆಲ್ಲರ ಕುಟುಂಬಗಳಲ್ಲಿ ಇರಿ ಸ್ವಾಮಿ. ಯಾವುದೇ ದುಷ್ಟ ಶಕ್ತಿಯು ಸ್ವಾಮಿ ನಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳದಂತೆ, ನಮ್ಮ ಮಕ್ಕಳನ್ನು ಆವರಿಸಿಕೊಳ್ಳದಂತೆ, ನಮ್ಮ ಹೆತ್ತವರನ್ನು ಆವರಿಸಿಕೊಳ್ಳದಂತೆ, ನಮ್ಮ ಬಂಧು ಮಿತ್ರರನ್ನು ಆವರಿಸಿಕೊಳ್ಳದಂತೆ ಸ್ವಾಮಿ ನೀನು ಸದಾ ನಮ್ಮೊಂದಿಗಿರು ಸ್ವಾಮಿ. ಅಪ್ಪ ತಂದೆಯೇ, ಬನ್ನಿರಿ ಸ್ವಾಮಿ, ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ನಿಮ್ಮ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿರಿ ಸ್ವಾಮಿ. ಪ್ರತಿಯೊಂದು ಅಂಗಾಂಗಗಳ ಮೇಲೆ ಚೆಲ್ಲಿರಿ ಸ್ವಾಮಿ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತವು ಹರಿದು ಬರಲಿ ಸ್ವಾಮಿ. ತಲೆಯಿಂದ ಪಾದದವರೆಗೂ ಸ್ವಾಮಿ ನಮ್ಮೆಲ್ಲರ ಮೇಲೆ ನಿನ್ನ ಪರಿಶುದ್ಧವಾದ ರಕ್ತವನ್ನು ಅಭಿಷೇಕಿಸಿರಿ ಸ್ವಾಮಿ. ನಮ್ಮೆಲ್ಲರ ಭಾರಗಳನ್ನು ಹಿಂದೆ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಸ್ವಾಮಿ ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ ಸ್ವಾಮಿ. ಯಾವುದೇ ಭಾರಗಳು ಬಂದರು ಸ್ವಾಮಿ ನಾವು ನಿರಾಶರಾಗದೆ, ಹೆದರಿಕೊಳ್ಳದೆ ಸ್ವಾಮಿ, ನೀನು ನಮ್ಮೊಂದಿಗೆ ಇದ್ದೀಯ ಎಂದು ನಂಬಿಕೊಂಡು ಸ್ವಾಮಿ ನಿನ್ನೊಂದಿಗೆ ನಮಗೆ ದಯಪಾಲಿಸಿರಿ ಸ್ವಾಮಿ. ನೀನೊಬ್ಬನೇ ನಮ್ಮನ್ನು ಕಾಯುವಾತನು, ರಕ್ಷಿಸುವಾತನು, ನಮ್ಮೆಲ್ಲರನ್ನು ನೀನು ಬಲಪಡಿಸುವಾತನು ನೀನಾಗಿದೆಯ ಸ್ವಾಮಿ. ನಿನ್ನನ್ನು ನಂಬಿ ಪ್ರಾರ್ಥಿಸುವ ಮಕ್ಕಳನ್ನು ಕೈ ಬಿಡಬೇಡ ರಾಜ. ನಿಮ್ಮ ಮಕ್ಕಳನ್ನು ಆಶೀರ್ವದಿಸು ರಾಜ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿರಂತರ ನಾವು ನಿಮ್ಮನ್ನು ಕೂಗುತ್ತೇವೆ. ಬನ್ನಿ ಸ್ವಾಮಿ, ನಮ್ಮೊಂದಿಗೆ ಇರಿ ಸ್ವಾಮಿ, ದಿನವೆಲ್ಲ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿರಿ ಎಂದು ಅರ್ಥವಂತಹ ಮಕ್ಕಳು ನಾವಲ್ಲವೇ ಸ್ವಾಮಿ. ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಳ್ಳಿರಿ ಸ್ವಾಮಿ. ಯಾವುದೇ ಅವಘಡಗಳು ಸಂಭವಿಸಿದರು ಸ್ವಾಮಿ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನಮ್ಮೆಲ್ಲರಿಗೂ ನೀಡಿರಿ ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳಲ್ಲಿ ಎಲ್ಲರಿಗೂ ಬಲವನ್ನು ನೀಡಿರಿ ಸ್ವಾಮಿ, ಶಕ್ತಿಯನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮನ್ನು ಕೈ ಬಿಡಬೇಡ ರಾಜ. ನಿನ್ನ ಮಕ್ಕಳನ್ನು ಸಂರಕ್ಷಿಸಿಕೊಳ್ಳು ರಾಜ. ಅಪ್ಪ ತಂದೆಯೇ, ನಾವು ಹೋಗುವ ಬರುವ ಎಲ್ಲಾ ದಾರಿಗಳಲ್ಲೂ ಸ್ವಾಮಿ ನೀನು ಸದಾ ನಿಮ್ಮ ಕಾವಲು ದೂತರನ್ನು ನಮ್ಮೊಂದಿಗಿರಿಸಿ ನಮ್ಮನ್ನು ರಕ್ಷಿಸು ರಾಜ. ನಮ್ಮೆಲ್ಲರನ್ನು ಆಶೀರ್ವದಿಸು ರಾಜ. ನಮ್ಮೆಲ್ಲರ ಕುಟುಂಬಗಳ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ, ನಮ್ಮೆಲ್ಲರ ಕುಟುಂಬಗಳ ಪ್ರತಿಯೊಂದು ಅಂಗಾಂಗಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ರಾಜ. ಎಲ್ಲರನ್ನು ಆಶೀರ್ವದಿಸು, ಎಲ್ಲರನ್ನು ಸಂರಕ್ಷಿಸು, ಎಲ್ಲರನ್ನು ಬಲಪಡಿಸು. ಅಪ್ಪ ತಂದೆಯೇ, ಸಮೃದ್ಧಿಯನ್ನು ನೀಡುವಾತನು ನೀನು ಸ್ವಾಮಿ. ಹೌದು ಸ್ವಾಮಿ, ನಾವೆಲ್ಲರೂ ಸಾಲದ ಬಾಧೆಗಳಲ್ಲಿ ನಿರಾಶರಾಗಿದ್ದೇವೆ ಸ್ವಾಮಿ. ಸಾಲವೆಂಬ ಹೊರೆಯು ಸ್ವಾಮಿ, ಆ ಭಾರವು ಸ್ವಾಮಿ ನಮ್ಮಿಂದ ಬಿಟ್ಟು ಹೋಗುತ್ತಿಲ್ಲ ಸ್ವಾಮಿ. ಆ ಸಾಲದಿಂದ ಬಿಡುಗಡೆಯನ್ನು ಕೊಡುವಾತನು ನೀನು ಸ್ವಾಮಿ. ಆರ್ಥಿಕ ಸಮಸ್ಯೆಗಳು ಅನೇಕ ರೀತಿಯಲ್ಲಿ ಕಿನ್ನರನ್ನಾಗಿ ಮಾಡುತ್ತಿದೆ ಸ್ವಾಮಿ. ಆ ಸಮಸ್ಯೆಗಳಿಂದ ಹೊರಬರಲು ಸ್ವಾಮಿ ನೀನೊಬ್ಬನಿಗೆ ಸಾಧ್ಯ ಸ್ವಾಮಿ. ನಿನ್ನ ಮಹಾದೈಶ್ವರ್ಯದಿಂದ ನಮ್ಮೆಲ್ಲರನ್ನು ಸ್ವಾಮಿ, ನಿಮ್ಮ ಪುತ್ರನ ಸಾಮ್ರಾಜ್ಯದಿಂದ ಸ್ವಾಮಿ ನಮ್ಮೆಲ್ಲರನ್ನು ತುಂಬಿಸು ಸ್ವಾಮಿ, ಆಶೀರ್ವದಿಸು ಸ್ವಾಮಿ, ಸಂರಕ್ಷಿಸು ಸ್ವಾಮಿ. ಅಪ್ಪ ತಂದೆಯೇ, ನಾನು ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸಿ, ನನ್ನ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಈ ಜೀವನ ಹಾಗೂ ಈ ಜೀವಿತವನ್ನು ನೀವು ನನಗೆ ಕೊಡುಗೆಯಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ನಮ್ಮಲ್ಲಿರುವ ಎಲ್ಲ ಭಾರಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಭಾರದಿಂದ ಬಳಲುತ್ತಿದ್ದಾರೆ. ಕೆಲವರು ಹೇಳುತ್ತಾರೆ, ಕೆಲವು ಹೇಳದೆ ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಪ್ರಭುವೇ, ಭಾರದಲ್ಲಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ.
ಪ್ರಭುವೆ, ನನ್ನಲ್ಲಿರುವ ಎಲ್ಲ ಭಾರಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಎಷ್ಟೊಂದು ಜನರು ಕುಟುಂಬದಲ್ಲಿ ಸಾಲದ ಭಾರ, ಅನಾರೋಗ್ಯದಲ್ಲಿರುವವರ ಭಾರ, ಹಾಗೆ ಕುಟುಂಬದ ಜವಾಬ್ದಾರಿಗಳನ್ನು ಹೊರುತ್ತಿರುವಾಗ ಬರುವ ಕಷ್ಟ ಸಂಕಷ್ಟಗಳ ಭಾರ ಹಾಗೂ ಮಾನಸಿಕ ಭಾರ ಎಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಪ್ರಭುವೆ, ಹೇಗೆ ಯೋಬನಿಗೆ ಬಂದ ಸಂಕಷ್ಟಗಳಲ್ಲಿ ದೃಢವಾಗಿ ನಿಂತು ನಿಮ್ಮನ್ನೇ ಕಂಡುಕೊಂಡನೋ, ಅದೇ ರೀತಿ ನಮಗೆ ಬರುವ ಪ್ರತಿಯೊಂದು ಭಾರಗಳಲ್ಲಿ ನಾವು ನಿಮ್ಮನ್ನೇ ಕಂಡುಕೊಳ್ಳುವ, ನಿಮ್ಮೊಂದಿಗೆ ಇರುವ ದೈವಿಕ ಶಕ್ತಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಮಗೆ ನೀಡಿರಿ ತಂದೆಯೇ. ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯ 24ನೇ ವಾಕ್ಯ. ಆದುದರಿಂದ ನೀವು ಪ್ರಾರ್ಥನೆಯಲ್ಲಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯ್ತು ಎಂದು ವಿಶ್ವಾಸಿಸಿರಿ, ಅದು ಲಭಿಸುವುದು ನಿಮಗೆ ನಿಶ್ಚಯವಾಗಿ. ಪ್ರಭುವೆ, ಈ ವಾಕ್ಯದಂತೆ ಸ್ವಾಮಿ, ಯಾರೆಲ್ಲರೂ ಭಾರದಲ್ಲಿದ್ದಾರೋ, ಸಾಲದ ಭಾರದಲ್ಲಿದ್ದಾರೋ, ಅನಾರೋಗ್ಯದ ಭಾರದಲ್ಲಿದ್ದಾರೋ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೋ ಹಾಗೂ ದುಶ್ಚಟ ದುರಭ್ಯಾಸಗಳಿಗೆ ವ್ಯಸನರಾಗಿದ್ದಾರೋ, ಅವರೆಲ್ಲರ ಮೇಲೆ ಈ ವಾಕ್ಯದ ಅಭಿಷೇಕದ ಅಗ್ನಿ ಅವರಲ್ಲಿ ಸುಲಿಸಿರಿ ಸ್ವಾಮಿ. ಎಲ್ಲರನ್ನು ನಿಮ್ಮ ಕರುಣೆ ಹಸ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನೀವೊಬ್ಬರೇ ಪರಿಶುದ್ಧರು, ಸರ್ವಶಕ್ತರು, ಚಿರಂಜೀವಿ ಆಗಿದ್ದೀರಾ ಎಂಬುವ ಕೃಪಾ ವರದಾನ ಕೊಡಿರಿ ತಂದೆಯೇ. ತಂದೆಯಾದ ದೇವರೇ, ನನ್ನ ಕುಟುಂಬದಲ್ಲಿರುವ ಎಲ್ಲಾ ಭಾರಗಳು ನಿಮಗೆ ಸಮರ್ಪಿಸುತ್ತೇನೆ. ಹಾಗೂ ಈ ನನ್ನ ಸ್ವರ್ಗೀಯ ಯಾತ್ರಾ ಅಂಗಾಂಗಗಳ ಕುಟುಂಬದಲ್ಲಿರುವ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಎಲ್ಲರ ಮೇಲೆ ನಿಮ್ಮ ಪವಿತ್ರ ಆತ್ಮರ ವರದಾನಗಳನ್ನು ತುಂಬಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಮ್ಮಲ್ಲಿರುವ ಎಲ್ಲ ಭಾರಗಳನ್ನು ನಿಮ್ಮ ಕರುಣೆಯ ಮಡಿಲಿಗೆ ನಾವು ಸಮರ್ಪಿಸುತ್ತೇವೆ. ನಮ್ಮ ಎಲ್ಲ ಭಾರಗಳಲ್ಲಿ ನಮಗೆ ಬಲವನ್ನು, ಕೃಪೆಯನ್ನು, ವರದಾನವನ್ನು, ಈ ಲೋಕವನ್ನು ಜಯಿಸುವ ಶಕ್ತಿಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿದೆಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದ ಜನತೆಯ ಭಾರವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಪ್ರತಿಯೊಬ್ಬ ಜನರಿಗೂ ಸ್ವಾಮಿ ಅವರವರದೇ ಆದ ಭಾರಗಳು ಸ್ವಾಮಿ. ಅಪ್ಪ ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ ಅವರ ಭಾರವನ್ನು ದೂರ ಮಾಡುತ್ತಂದೆ. ಅಪ್ಪ ತಂದೆ, ಒಬ್ಬೊಬ್ಬರಿಗೂ ಅವರದೇ ಆದ ಭಾರ ಇರುತ್ತೆ ಸ್ವಾಮಿ. ಅವರ ಭಾರಗಳನ್ನು ದೂರ ಮಾಡುತ್ತಂದೆ, ಅವರ ನೋವುಗಳನ್ನು ದೂರ ಮಾಡುತ್ತಂದೆ. ಅಪ್ಪ ನನ್ನ ಯೇಸುವೆ, ನನ್ನ ರಾಜನೇ, ಎಷ್ಟು ಭಾರವಿದ್ದರೂ ಸ್ವಾಮಿ ನಿನ್ನ ಬಳಿ ಓಡಿ ಬಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರು ಯಾವುದಕ್ಕಾಗಿ ಹೇಗೆ ಪ್ರಾರ್ಥಿಸುತ್ತಾರೋ ತಿಳಿಯದು ಸ್ವಾಮಿ. ಹಾಗಾದ್ರೂ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿರುತ್ತಾರೆ ಸ್ವಾಮಿ. ಅಂತ ವ್ಯಕ್ತಿಗಳ ಮೇಲೆ ದಯೆ ತೋರಿ ಸ್ವಾಮಿ. ಭಾರವನ್ನು ವಸ್ತುವಿನಲ್ಲಿ ಪ್ರಾರ್ಥಿಸುವ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ವಿಶೇಷವಾಗಿ ತಂದೆ, ನನ್ನ ವಿಚಾರಣೆಯಲ್ಲಿರುವ ಭಕ್ತಾದಿಗಳ ಭಾರವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಆ ಭಕ್ತಾದಿಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಮೇಲೆ ಸ್ವಾಮಿ. ಅವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ನನಗೆ ಗೊತ್ತಿರುವ ಎಷ್ಟು ಯಾಜಕರು ಸ್ವಾಮಿ ಅವರ ಭಾರವನ್ನು ಹಂಚಿಕೊಳ್ಳುತ್ತಾರೆ ಸ್ವಾಮಿ. ಅವರ ಭಾರವನ್ನು ಸಹ ನಿನ್ನಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರ ಭಾರದಿಂದ ನಿನ್ನಲ್ಲಿ ನೊಂದು ಬೆಂದು ಅಪಾತದಲ್ಲಿ ಈ ಲೋಕದಲ್ಲಿರುವಾಗ ಅವರು ಯಾವುದಕ್ಕಾಗಿ ಭಾರಕ್ಕಾಗಿ ಅವರು ಯೋಚಿಸುತ್ತಾರೋ ಗೊತ್ತಿಲ್ಲ ಸ್ವಾಮಿ. ಪ್ರಾರ್ಥಿಸು ಎಂದು ಕೇಳುತ್ತಾರೆ ಅಷ್ಟೇ. ಅವರ ಮಕ್ಕಳ ಭಾರವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿರುವ ಸದಸ್ಯರನ್ನು ಪ್ರತಿಯೊಬ್ಬರ ಭಾರವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ಒಂದೆಲ್ಲರೂ ಒಂದು ರೀತಿ ಎಲ್ಲರೂ ಭಾರಗಳನ್ನು ಹೊತ್ತುಕೊಂಡು ಜೀವಿಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ನನ್ನ ಸ್ವರ್ಗೀಯ ಪ್ರಸಂಗದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳ ಭಾರವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸುತ್ತಂದೆ.
ಅಪ್ಪ ತಂದೆ ಭಾರದಿಂದ ಪ್ರತಿದಿನವೂ ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವ ಮಕ್ಕಳು ಸ್ವಾಮಿ ಅಪ್ಪ ತಂದೆ ಅವರ ಮೇಲೆ ದಯೆ ತೋರುತ್ತಂದೆ ಅಪ್ಪ ತಂದೆ ವಿಶೇಷವಾಗಿ ತಂದೆ ತದನುಸಾರಿ ಅವರ ಭಾರವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು ಸ್ವಾಮಿ, ಅವರನ್ನು ಆಶೀರ್ವದಿಸು ಸ್ವಾಮಿ. ಅವರು ಪ್ರಾರ್ಥಿಸುವ ಮೊದಲು ಸ್ವಾಮಿ ಅವರನ್ನು ನೀವು ನಿರಾಳವಾಗಿ ಆಶೀರ್ವದಿಸಿ ಅವರಲ್ಲಿರುವ ಭಾರವನ್ನು ದೂರ ಮಾಡುತ್ತಂದೆ. ಅಪ್ಪ ತಂದೆ ಈ ಭೂಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ನನ್ನನ್ನೇ ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನನ್ನ ಭಾರವನ್ನು ದೂರ ಮಾಡುತ್ತಂದೆ. ಅಪ್ಪ ತಂದೆ ನಿನ್ನನ್ನೇ ಹೊಂದಿಕೊಂಡು ನಿನ್ನನ್ನೇ ಅಪ್ಪಿಕೊಂಡು ಜೀವಿಸುವ ಮಗಳಾಗುವಂತೆ ನನ್ನನ್ನು ಕರೆದಿಸುತ್ತಂದೆ. ನನ್ನಲ್ಲಿರುವ ಪ್ರತಿಯೊಂದು ಭಾರವನ್ನು ದೂರ ಮಾಡುತ್ತಂದೆ. ಅಪ್ಪ ಏಸೆ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುತ್ತೀಯ ನನ್ನ ನಂಬಿಕೆಯಿಂದ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ತಂದೆ. ಆಮೇನ್. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ಸ್ವಾಮಿ. ಅಪ್ಪ ತಂದೆ ಬೆಳಿಗ್ಗೆ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರದಾನವನ್ನು ನಮಗೆಲ್ಲರಿಗೂ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳ ವಂದನೆಗಳು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಮ್ಮೆಲ್ಲರ ಭಾರಗಳನ್ನು ನಿಮ್ಮ ಪಾದಸ್ಥಾನಕ್ಕೆ ಪ್ರಾರ್ಥಿಸುತ್ತೇನೆ ರಾಜ. ನಮ್ಮೆಲ್ಲರ ಭಾರಗಳನ್ನು ನೀಡುತ್ತೀರಿ ಸ್ವಾಮಿ. ನನ್ನೆಲ್ಲರ ಕಷ್ಟದ ಕೊಡವನ್ನು ನೀಡಿ ತೆಗೆದುಹಾಕಿ ನಿಮ್ಮ ಚಿತ್ತದಂತೆ ನಾವು ಜೀವಿಸುವ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡಿರಿ ರಾಜ. ಅಪ್ಪ ತಂದೆ ಈ ಭಾರಗಳ ಓಡಲಾಗದೆ ಎಷ್ಟೋ ಜನ ತತ್ತರಿಸಿ ಅಪ್ಪ ನಿಮ್ಮ ಕಡೆಗೆ ಕೂಗುತ್ತಾ ಇದ್ದಾರೆ ಸ್ವಾಮಿ. ಅವರ ಮಡಿಯನ್ನು ಆಲಿಸಿರಿ, ಅವರ ಭಾರಗಳನ್ನು ಕಡಿಮೆ ಮಾಡಿರಿ ಸ್ವಾಮಿ. ಅಪ್ಪ ತಂದೆ ಎಲ್ಲೆಲ್ಲೋ ಇಂದನೋ ನಿಮ್ಮನ್ನು ಹುಡುಕಿಕೊಂಡು ಭಾರವನ್ನು ತೆರೆಯಲಾಗದೆ ನಿಮ್ಮ ಹುಡುಕಿಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳ ಮಡಿಯನ್ನು ಆಲಿಸಿರಿ, ಅವರ ಭಾರಗಳನ್ನು ಕಡಿಮೆ ಮಾಡಿರಿ ಸ್ವಾಮಿ. ಅವರ ಭಾರಗಳೆಲ್ಲ ನೀಡಿಸಿರಿ ಸ್ವಾಮಿ. ನೀಡಿಸಿ ಅವರ ಭಾರಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ದಯಪಾಲಿಸಿರಿ ರಾಜ. ಕರುಣೆ ತೋರಿ ಸ್ವಾಮಿ. ತಂದೆ ಈ ಭಾರವನ್ನು ಹೋಗಲಾಗದೆ ಎಷ್ಟೋ ಜನ ಕುಡುಕರಾಗಿ ಹೋಗಿದ್ದಾರೆ, ಹುಚ್ಚರಾಗಿ ಹೋಗಿದ್ದಾರೆ, ಏಕಾಂಗಿತನದಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಎತ್ತಿದೆ ಇದರ ಮೇಲೆ ಕರುಣೆ ತೋರಿರಿ ರಾಜ. ಈ ಭಾರವನ್ನು ಸಹಿಸುವ ಶಕ್ತಿಯನ್ನು ಅವರಿಗೆ ಕೊಡಿರಿ, ಬಲವಾದ ಶಕ್ತಿಯನ್ನು ದಯಪಾಲಿಸಿರಿ ಸ್ವಾಮಿ. ಈ ಭಾರವನ್ನು ನೀವೊಬ್ಬರೇ ಸ್ವಾಮಿ. ನೀವು ಏಕೈಕ ಪುತ್ರರಾಗಿ ಏಕೈಕ ರಾಜ. ಈ ಲೋಕಕ್ಕೋಸ್ಕರ ಈ ಸಮಯದಲ್ಲಿ ಪ್ರಾರ್ಥಿಸುವಾಗ ಲೋಕದಲ್ಲಿ ಎಲ್ಲರ ಭಾರಗಳನ್ನು ಸ್ವಾಮಿ. ಅವರ ಕಣ್ಣೀರನ್ನು ಒರೆಸಿರಿ ಸ್ವಾಮಿ. ಅವರನ್ನು ಆಶೀರ್ವಾದಿಸಿರಿ, ಅವರನ್ನು ಕಾಪಾಡಿ ಸಂರಕ್ಷಣೆ ಕೊಡಿರಿ ಸ್ವಾಮಿ. ಆಶೀರ್ವದಿಸಿರಿ ಎಂದು ಈ ಸಂವಿಧಾನದಲ್ಲಿ ಪ್ರಾರ್ಥಿಸುತ್ತೇನೆ ರಾಜ. ತಂದೆ ನನ್ನ ವಿಚಾರಣೆಯಿಂದ ಎಲ್ಲ ಪ್ರತಿಯೊಬ್ಬರ ಭಾರಗಳನ್ನು ನೀಡುತ್ತೀರಿ ಸ್ವಾಮಿ. ತಂದೆ ನನ್ನ ಒಡ ಹುಟ್ಟಿದರ ಭಾರಗಳು, ನನ್ನ ತಂದೆ ತಾಯಿಯ ಭಾರಗಳು, ಅವರ ಮಕ್ಕಳ ಭಾರಗಳು ಎಲ್ಲವೂ ನೀಡುತ್ತೀರಿ ಸ್ವಾಮಿ. ನಿಮ್ಮ ಕರಗಳನ್ನು ನೋಡುತ್ತಾ ನಿಮ್ಮನ್ನೇ ದೃಷ್ಟಿಸುತ್ತಾ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ನಿಮ್ಮನೆ ಬಿಟ್ಟಿದ ಅವರಿಗೆ ಭಾರಗಳನ್ನು ಕಡಿಮೆ ಮಾಡಲಿಕ್ಕೆ ಯಾರು ಇಲ್ಲ ಸ್ವಾಮಿ. ನಿಮ್ಮನೆ ನಂಬಿಕೊಂಡು ಜೀವಿಸುತ್ತಾ ಇದ್ರೆ ಅವರ ಭಾರಗಳೆಲ್ಲ ಕಡಿಮೆ ಮಾಡಿರಿ ಸ್ವಾಮಿ. ಅವರ ಭಾರಗಳೆಲ್ಲ ತೆಗೆದು ಹಾಕಿರಿ ಸ್ವಾಮಿ. ಎತ್ತುವೆ ಅವರನ್ನು ಆಶೀರ್ವದಿಸಿರಿ, ಅವರ ಭಾರಗಳಿಂದ ಹೊರಗಡೆ ಬಂದು ನಿಮ್ಮನ್ನು ಕಂಡುಕೊಂಡು ನಿಮ್ಮನ್ನು ಪ್ರೀತಿಸುವ ಕೃಪೆಯನ್ನು ಅವರಿಗೆ ದಯಪಾಲಿಸಿ ಕೊಡಿರಿ ರಾಜ. ಕರುಣೆ ತೋರಿ ಸ್ವಾಮಿ. ನನ್ನ ಭಾರಗಳು ಏನೆಂದು ಎಂಬುದು ನಮಗೆಲ್ಲ ತಿಳಿಸಿರಿ ಸ್ವಾಮಿ. ನನ್ನ ಭಾರಗಳನ್ನು ತೆಗೆದು ಹಾಕಿರಿ ಸ್ವಾಮಿ. ನನ್ನ ಭಾರಗಳು ಕಡಿಮೆ ಮಾಡಿರಿ ರಾಜ. ತಂದೆ ನನ್ನ ನೋವು, ನನ್ನ ದುಃಖ ಎಲ್ಲವೂ ನಿಮಗೆ ತಿಳಿದಿದೆ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ನನ್ನ ಭಾರಗಳು ಯಾವುದು ಮುಚ್ಚಿ ಮರೆಯಿಲ್ಲ ಸ್ವಾಮಿ. ಎಲ್ಲ ಗೊತ್ತ ಬಯಲಾಗಿದೆ ಸ್ವಾಮಿ. ಎಲ್ಲವನ್ನು ನೀವು ನೋಡಬಹುದಾಗಿದೆ, ಎಲ್ಲವೂ ನೀವು ಅರಿತವರಾಗಿದ್ದೀರಿ ಸ್ವಾಮಿ. ನನ್ನ ಭಾರಗಳನ್ನು ತೆಗೆದು ಹಾಕಿರೆಂದು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಪಿತಾಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದರೆ ನನ್ನ ಜೀವನ ಹೇಳುತ್ತದೆ. ಆಮೀನ್, ಆಮೀನ್, ಆಮೀನ್. ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆ 1ನೇ ಅಧ್ಯಾಯ 8ನೇ ವಚನ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನೇ ಧನ್ಯನು, ಹಗಲಿರುಳು ಅದನ್ನೇ ಧ್ಯಾನಿಸುವವನು ಇನ್ನು ಧನ್ಯನು. ಕೀರ್ತನೆ 43ನೇ ಅಧ್ಯಾಯ 3ನೇ ವಚನ. ಕಳುಹಿಸಿ ನಿಮ್ಮ ಜ್ಯೋತಿಯನ್ನು, ನಿನ್ನ ಸತ್ಯಪಥವನ್ನು ನನ್ನನ್ನು ಮುನ್ನಡೆಸಲು
ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 23ನೇ ವಚನ. ಗರ್ವವು ಮನುಷ್ಯನನ್ನು ದೀನಸ್ಥಿತಿಗೆ ಇಳಿಸುವುದು, ನಮ್ರತೆ ಅವನನ್ನು ಗೌರವ ಸ್ಥಿತಿಗೆ ಏರಿಸುವುದು. ಮತ್ತಾಯ 18ನೇ ಅಧ್ಯಾಯ 3ನೇ ವಚನ. ನೀವು ಹೃದಯ ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಮತ್ತಾಯ 16ನೇ ಅಧ್ಯಾಯ 25ನೇ ವಚನ. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವಾದರೆ ಏನು? ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8ನೇ ವಚನ. ಆತ ತನ್ನನ್ನೇ ಬರಿದು ಮಾಡಿಕೊಂಡು ವಿಧಿಯನಾಗಿ ನಡೆದನು, ಹೌದು, ಶಿಲುಬೆಯ ಮರಣದ ಪರ್ಯಂತ ವಿಧಿಯನಾದನು. ಜ್ಞಾನೋಕ್ತಿಗಳ 11ನೇ ಅಧ್ಯಾಯ 1ನೇ ವಚನ. ಕಳ್ಳ ತಕ್ಕಡಿಯ ಮೋಸ ಸರ್ವೇಶ್ವರನಿಗೆ ಅಸಹ್ಯ, ನ್ಯಾಯ ನೀತಿಯ ತೂಕ ಆತನಿಗೆ ಅತಿ ಪ್ರಿಯ. ಜ್ಞಾನೋಕ್ತಿ 14ನೇ ಅಧ್ಯಾಯ 30ನೇ ವಚನ. ಶಾಂತ ಗುಣವು ದೇಹಕ್ಕೆ ಆರೋಗ್ಯದಾಯಕ, ಆದರೆ ಹೊಟ್ಟೆ ಕಿಚ್ಚು ದ್ವೇಷ ಮೈ ಮೂಳೆಗಳಿಗೆ ಅರ್ಬುದದಂತಿರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಓ ರಾಜಾಧಿರಾಜನೇ, ದೇವಾದಿ ದೇವರೇ, ಸೇನೆಗಳ ಒಡೆಯರೇ, ನಿಮಗೆ ಆರಾಧನೆ ಮಹಿಮೆ. ಅಪ್ಪ ತಂದೆಯೇ, ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವನ್ನು ನನಗೆ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಈ ದಿನ ನನ್ನನ್ನು ನಿಮಗೆ ಸಮರ್ಪಿಸುತ್ತೇನೆ, ನನ್ನ ಕುಟುಂಬವನ್ನು ನಿಮಗೆ ಸಮರ್ಪಿಸುತ್ತೇನೆ. ನನಗೆ ಕೊಟ್ಟ ತಂದೆ ತಾಯಿಯನ್ನು, ಒಡ ಹುಟ್ಟಿದವರನ್ನು ನಿಮಗೆ ಸಮರ್ಪಿಸುತ್ತೇನೆ. ನನಗಾಗಿ ನೀವು ದಾನವಾಗಿ ನೀಡಿದ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಹಾಗೂ ಎಲ್ಲ ಬಂಧು ಮಿತ್ರರು, ನೆರೆಹೊರೆಯವರನ್ನು ನೀಡಿದಕ್ಕಾಗಿ ನಿಮಗೆ ವಂದಿಸುತ್ತೇನೆ. ನನ್ನ ಮುಂದೆ ನೀವು ಕೊಟ್ಟಂತಹ ಇವರೆಲ್ಲರನ್ನು ಆಶೀರ್ವದಿಸಿರಿ. ಇವರೆಲ್ಲರ ಮೇಲೆ ನಿಮ್ಮ ಕರುಣೆ ಸುರಿಸಿರಿ. ನಾವುಗಳೆಲ್ಲರೂ ಒಮ್ಮನಸ್ಸಿನಿಂದ ಒಂದಾಗಿ ಜೀವಿಸಿ ಪರರ ಪ್ರೀತಿಯಲ್ಲಿ, ಕ್ಷಮೆಯಲ್ಲೂ, ಕರುಣೆಯಲ್ಲೂ, ವಿಶ್ವಾಸದಲ್ಲೂ ಸಹಪಾಠಿಗಳಾಗಿ ಜೀವಿಸಿ ನಿಮ್ಮ ಚಿತ್ತವನ್ನು ಅರಿತು ಸಾರುವ ಭಾಗ್ಯವನ್ನು ಕರುಣಿಸಿರಿ. ಓ ದೇವರೇ, ನಿಮ್ಮ ದಾಸರಾದ ನಾನು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆಪಡಿಸಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನನ್ನು ಕರುಣಿಸಿರಿ ಎಂದು ಪಿತಾ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. 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 ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಭಾರದಲ್ಲಿರುವಂತಹ ಎಲ್ಲ ಮಕ್ಕಳು, ಇಡೀ ವಿಶ್ವದ ಎಲ್ಲ ಮಕ್ಕಳು ತಮ್ಮ ಭಾರದಿಂದ ಹಗುರವಾಗುವಂತೆ, ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವಂತೆ, ಅವರ ಸಮಾಧಾನವನ್ನು, ಸಂತೋಷವನ್ನು ಅನುಭವಿಸುವಂತೆ ತಾಯಿ ಮಾತೆಯಲ್ಲಿ ಪ್ರಾರ್ಥಿಸೋಣ. ತಾಯಿ ಮಾತೆಯು ಸಹ ತನ್ನ ಜೀವಿತದಲ್ಲಿ ಭಾರದಿಂದ ಜೀವಿಸಿದವರು. ತನ್ನ ಮರಣದ ಕೊನೆಯ ತನಕೂ ಅವರ ಹೃದಯದಲ್ಲಿ ಭಾರವಿತ್ತು. ತನ್ನ ಮಗನ ನಿಮಿತ್ತವಾಗಿ ಭಾರವಿತ್ತು, ತನ್ನ ಪತಿಯ ನಿಮಿತ್ತವಾಗಿ ಭಾರವಿತ್ತು, ತನ್ನ ಜೀವಿತದ ಕುರಿತಾಗಿ ಭಾರವಿತ್ತು. ಅನೇಕ ವಿಧದಲ್ಲಿ ಅವಮಾನ, ನಿಂದನೆ, ದೂಷಣೆಗಳು ತಾಯಿಯನ್ನು ತುಂಬಿಕೊಂಡಿದ್ದವು. ಆದರೆ ಎಲ್ಲವನ್ನು ತಾಯಿ ಸಹಿಸಿದರು. ಕಾರಣ ದೇವರ ಆತ್ಮ ಅವರೊಂದಿಗಿತ್ತು. ದೇವರ ಕೃಪೆ, ಪ್ರಸನ್ನತೆ ಅವರಲ್ಲಿದ್ದ ಕಾರಣ ಎಲ್ಲವನ್ನು ಜಯಿಸಿದರು. ಆದ್ದರಿಂದ ಇಂದಿಗೂ ಸಹ ನಾವು ನೋಡುವುದಾದರೆ ಈ ಭಾರ, ನೋವು ಇದೆಲ್ಲವನ್ನು ಸಹಿಸಲು ಸಾಧ್ಯ ಎಂಬುದಾದರೆ ದೇವರ ಆತ್ಮ ನಮ್ಮಲ್ಲಿದ್ದರೆ ಮಾತ್ರ ಸಹಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ವೈರಾಗ್ಯ, ಮನಸ್ತಾಪ ಇವೆಲ್ಲವೂ ತುಂಬಿ ಹೋಗುತ್ತದೆ. ಹುಡುಕುತನ ತುಂಬಿ ಹೋಗುತ್ತದೆ. ಹುಚ್ಚುತನ ತುಂಬಿ ಹೋಗುತ್ತದೆ. ಮನೆಗಳಿಂದ ಬಿಟ್ಟು ಹೋಗುವಂತೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಅದರಿಂದ ನಾವು ದೇವರ ಸಾನ್ನಿಧ್ಯ, ಎಷ್ಟು ದೇವರ ಸಾನ್ನಿಧ್ಯದಲ್ಲಿ ಇರುತ್ತೇವೋ ಅಷ್ಟು ಹೋರಾಟಗಳು ನಮ್ಮಿಂದ ದೂರವಾಗುತ್ತದೆ, ಅಷ್ಟು ಭಾರಗಳಿಗೆ ಉಪಶಮನವು ನಮಗೆ ಲಭ್ಯವಾಗುತ್ತದೆ. ಅದರಿಂದ ದೇವರಲ್ಲಿ ಆಶ್ರಯಿಸೋಣ, ದೇವರಲ್ಲಿ ಪ್ರಾರ್ಥಿಸೋಣ. ಜಪಸವನ್ನ ಹಿಡಿದು ನಾವು ಪ್ರಾರ್ಥಿಸೋಣ.
ನಮ್ಮೆಲ್ಲರ ಉತ್ತರವಾಗಿರಬೇಕು. ಭಾರತದಿಂದಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿ.